ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಮೋಹಿತ್. ಇವತ್ತು ಈ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾತಾಡೋಣ ಅಂತಂದ್ರೆ ಜಿಮಿನ್ ಅವ್ರ ಬಗ್ಗೆನೇ ಮಾತಾಡೋಣ ಅಂತ. ನಾನು ತಮ್ಮನೇ ನೋಡಿ ತುಂಬಾ ಜನ ಕೂಡ ಕಂಡುಹಿಡಿದಿರ್ತೀರ ಅಂತಾನು ಹೇಳ್ಬೋದು. ಸೊ ಈ ವಿಡಿಯೋ ಮಾಡಕ್ ಕಾರಣ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಜಿಮಿನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು. ಗೈಸ್, ಈ ವಿಡಿಯೋ ನಿಮ್ಗೋಸ್ಕರನೇ. ಒಂದು ಲೆಟರು ಜಿಮಿನ್ ಲೈಫ್ ನನ್ನೇ ಚೇಂಜ್ ಮಾಡಿದೆ ಅಂದ್ರೆ ನಿಮ್ ಕಲ್ ನಂಬಕ್ಕಾಗುತ್ತಾ? ಹೌದು. ಸೊ ಲಾಸ್ಟ್ ಮೆಂಬರ್ ಆಗಿ ಸೇರಿರೋರೆ, BTS ಗ್ರೂಪ್ ಅಲ್ಲಿ ಲಾಸ್ಟ್ ಮೆಂಬರ್ ಆಗಿ ಸೇರಿರೋರೆ ಜಿಮಿನ್ ಅಂತ ಕೂಡ ಹೇಳ್ಬೋದು. ಒಂದು ಮಿಡಿಲ್ ಕ್ಲಾಸ್ ಹುಡುಗ ಹೆಂಗೆ ಇಷ್ಟು K-pop ಸಿಂಗರ್ ಆದ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋ ನೋಡೋಣ. ಸೊ ವೈ ಶುಡ್ ಬಿ ವೇಟ್, ಲೆಟ್ಸ್ ಗೆಟ್ ಇನ್. ಜಿಮಿನ್ ಫುಲ್ ನೇಮ್ ಏನು ಅಂದ್ರೆ ಪಾಕ್ ಜಿಮಿನ್. ಈ ಹೆಸರು ಅವ್ರ ತಾತ ಇಕ್ಕಿರ ಅಂತಾನು ಹೇಳ್ಬೋದು. ಅಕ್ಟೋಬರ್ 13, 1995 ಸೌತ್ ಕೊರಿಯಾದಲ್ಲಿರೋ ಬೂಶಾನ್ ಅನ್ನೋ ಒಂದು ಊರಲ್ಲಿ ಹುಟ್ಟಿದಾರಂತಾನು ಹೇಳ್ಬೋದು. ಸೊ ಜಿಮಿನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನೋಡ್ಬೇಕು ಅಂದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿರೋದ್ರಿಂದ ಫೈನಾನ್ಷಿಯಲಿ ತುಂಬಾ ವೀಕ್ ಆಗಿದ್ದಾರೆ ಅಂತಾನು ಹೇಳ್ಬೋದು. ಸೊ ಜಿಮಿನ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅಪ್ಪ, ಅಮ್ಮ ಮತ್ತೆ ಒಬ್ಬರು ತಮ್ಮ ಕೂಡ ಇದಾರೆ ಅಂತಾನು ಹೇಳ್ಬೋದು. ಜಿಮಿನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಬ್ಬಿಯಾಗಿ ಗ್ಲಾಸ್ ಎಲ್ಲ ಹಾಕೊಂಡು ಒಳ್ಳೆ ಬಬ್ಲಿ ಫೇಸ್ ತರ ಇದ್ದಿದ್ದಾರೆ ಅಂತಾನು ಹೇಳ್ಬೋದು. ಅವ್ರನ್ನ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾನೇ ಟೀಸ್ ಮಾಡ್ತಾರೆ ಅಂತಾನು ಹೇಳ್ಬೋದು. ಸೊ ಹಿಂಗಿರೋವಾಗ ಸೊ ಟೀಚರು ಒಂದ್ಸಲಿ ಬಂದ್ಬಿಟ್ಟು ಸೊ ನಿಮ್ ಡ್ರೀಮ್ ಬಗ್ಗೆ ಬರೀರಿ ಒಂದು ಲೆಟರ್ ಅಲ್ಲಿ ಅಂತ ಕೂಡ ಹೇಳಿರ್ತಾರೆ. ಸೊ ಜಿಮಿನ್ಗೆ ಲೆಟರ್ ಬರೆಯೋದಂದ್ರೆ ತುಂಬಾನೇ ಇಷ್ಟ ಆಗಿರೋದ್ರಿಂದ ಅವ್ರ ಡ್ರೀಮ್ ಬಗ್ಗೆ ಬರೀತಾರೆ. ಆ ಲೆಟರೇ ಅವ್ರ ಲೈಫ್ ನ ಚೇಂಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಆ ಲೆಟರ್ ಅಲ್ಲಿ ಏನಪ್ಪ ಬರೆದ್ರು ಅಂತ ಕೇಳಿದ್ರೆ, ನಾನು ಒಂದು ದೊಡ್ಡ K-pop ಸಿಂಗರ್ ಆಗ್ಬೇಕು ಮತ್ತೆ ಡ್ಯಾನ್ಸರ್ ಆಗ್ಬೇಕು ಅಂತ ಅದರಲ್ಲಿ ಬರ್ದಿರ್ತಾರೆ. ಮತ್ತೆ ಭೂಷಣ್ ಹಾರ್ಟ್ ಹೈಸ್ಕೂಲ್ ಅನ್ನೋ ಒಂದು ಸ್ಕೂಲಲ್ಲಿ ಕೂಡ ಸೇರ್ಬೇಕು ಅಂತ ಕೂಡ ಬರ್ದಿರ್ತಾರೆ. ಭೂಷಣ್ ಹಾರ್ಟ್ ಹೈಸ್ಕೂಲ್ ಅನ್ನೋದು ಬಂದ್ಬಿಟ್ಟು ಸಖತ್ತಾಗಿರೋ ಸ್ಕೂಲು, ಮತ್ತೆ ಫೀಸ್ ಬಂದ್ಬಿಟ್ಟು ಜಾಸ್ತಿ ಇರೋದ್ರಿಂದ ಸೊ ಸ್ವಲ್ಪ ಅಫೋರ್ಡಬಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತಲೂ ಹೇಳ್ಬೋದು. ಸೊ ಈ ಲೆಟರು ಹೆಂಗೋ ಅವ್ರ ಅಪ್ಪ ಕೈಯಲ್ಲಿ ಸಿಕ್ಕಿರುತ್ತೆ. ಅವರು ಅದನ್ನೆಲ್ಲ ಓದೋವಾಗ ಅವ್ರ ಅಪ್ಪಾಗ ಅನ್ಕೊಂಡಿರ್ತಾರೆ, ನಾನು ಇವ್ನು ಬಂದ್ಬಿಟ್ಟು ಸೈನ್ಸ್ ಎಲ್ಲ ಚೆನ್ನಾಗಿ ಓದ್ತಾನಲ್ಲ, ಸೊ ಇವನೊಂದು ದೊಡ್ಡ ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಅದೇ ಇವ್ನು ನೋಡಿದ್ರೆ ಈ ಆಸೆ ಇದೆ ಅಂತ ಹೇಳ್ಬಿಟ್ಟು. ಆದರೆ ಜಿಮಿನ್ ಅವರಪ್ಪ ಜಿಮಿನ್ ಡ್ರೀಮ್ಸ್ಗೆ ರೆಸ್ಪೆಕ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಎಲ್ಲರಪ್ಪ ಥರ ಇವನೇನು ಸಿಂಗಿಂಗ್ ಡ್ಯಾನ್ಸಿಂಗ್ ಅನ್ನೋದು ಬಂದ್ಬಿಟ್ಟು ಒಂದು ಡ್ರೀಮ್ ಆಗಿ ಇಟ್ಕೊಂಡಿದ್ದಾನಲ್ಲ, ಇವ್ನು ಬಂದ್ಬಿಟ್ಟು ಓದ್ರೇನೆ ಇವಾಗ ಚೆನ್ನಾಗಿ ಓದ್ರೇನೆ ಅವ್ನು ಬಂದ್ಬಿಟ್ಟು ಅವ್ನ ಫ್ಯೂಚರಲ್ಲಿ ಚೆನ್ನಾಗಿರ್ತಾನೆ ಅನ್ನೋದು ಎಲ್ಲರಪ್ಪ ಥರ ಕನಸಾಗಿತ್ತು. ಬಟ್ ಆದರೆ ಇವರಪ್ಪಗೂ ಅದೇ ಕನಸಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ಜಿಮಿನ್ ಅವ್ರ ಡ್ರೀಮ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಜಿಮಿನ್ ಓದೋ ಸ್ಕೂಲ್ಗೆ ಹೋಗಿರ್ತಾರೆ ಒಂದ್ಸಲಿ. ಆವಾಗ ಅಲ್ಲಿರೋ ಟೀಚರ್ಸ್ ಹತ್ರ ಕೇಳಿರ್ತಾರೆ, ಜಿಮಿನ್ ಬಂದ್ಬಿಟ್ಟು ಚೆನ್ನಾಗಿ ಆಡ್ತಾನ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾನ ಅಂತ ಕೇಳೋವಾಗ ಅಲ್ಲಿರೋ ಟೀಚರ್ಸು ಕೂಡ ಚೆನ್ನಾಗಿ ಆಡ್ತಾನಲ್ಲ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾನಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲಿ ಆ ಟೀಚರ್ ಮುಂದ್ಗಡೆ ಆಡೋಕೆ ಹೇಳ್ತಾರೆ, ಸ್ವಲ್ಪ ಡ್ಯಾನ್ಸ್ ಆಡೋಕ್ಕೂ ಹೇಳ್ತಾರೆ, ಚೆನ್ನಾಗಿ ಆಡಿದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ಸರಿ ಇವ್ನಿಗಿದ್ರೆ ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅವರಪ್ಪ ಭೂಷಣ್ ಹಾರ್ಟ್ ಹೈಸ್ಕೂಲ್ ಅನ್ನೋ ಒಂದು ಸ್ಕೂಲ್ಗೆ, ನಾನು ಆವಾಗಲೇ ಇಲ್ಲಿ ತುಂಬ ಫೀಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು, ಆದ್ರೂ ಇವ್ ಡ್ರೀಮ್ಸ್ಗೋಸ್ಕರ ಅವರಪ್ಪ ಕಷ್ಟಪಟ್ಟು ಆಲ್ಮೋಸ್ಟ್ ಅವರಪ್ಪ ಬಂದ್ಬಿಟ್ಟು ಒಂದು ದಿವಸದಲ್ಲಿ 24 ಅವರಲ್ಲಿ ಆಲ್ಮೋಸ್ಟ್ ಒಂದು 20 ಅವರ್ ಕೆಲಸದಲ್ಲೇ ಇರ್ತಾರಂತನೂ ಹೇಳ್ಬೋದು. ಸೊ ಹಿಂಗಿರೋವಾಗ ಒಂದ್ಸಲಿ ನೈಟಲ್ಲಿ ಅವರಪ್ಪ ಬಂದಿರ್ತಾರೆ. ಸೊ ಅವಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಸ್ಕೊಂಡಿರೋವಾಗ ಸೊ ಜಿಮಿನು ಅವ್ರ ತಮ್ಮನೂ ಬಂದ್ಬಿಟ್ಟು ನಿದ್ದೆ ಮಾಡೋ ಸಮಯದಲ್ಲಿ ಸೊ ಜಿಮಿನ್ ಬಂದ್ಬಿಟ್ಟು ಎದ್ದಿರ್ತಾರೆ ಅಂತಲೇ ಹೇಳ್ಬೋದು. ಅವಾಗ ಅವರಪ್ಪ ಅವ್ರ ಅಮ್ಮ ಹತ್ರ ಮಾತಾಡೋವಾಗ ಸೊ ಬಿಸ್ನೆಸ್ ತುಂಬಾನೇ ಬಂದ್ಬಿಟ್ಟು ಡಲ್ಲಾಗಿ ಹೋಗ್ತಾ ಇದೆ, ಸೊ ನಮಗೇನು ಅಷ್ಟೇನು ಅಮೌಂಟ್ ಬರ್ತಾಯಿಲ್ಲ ಅನ್ನೋವಾಗ ಅವ್ರ ಅಮ್ಮನೂ ಹೇಳಿರ್ತಾರೆ. ಸೊ ಹಿಂಗೆ ನಾವು ಇಷ್ಟು ಕಷ್ಟಪಡೋ ಇದರಲ್ಲಿ ಅವ್ನಿಗೆ ಆ ಸ್ಕೂಲ್ ಬಂದ್ಬಿಟ್ಟು ಸೇರಿಸ್ಬೇಕನ್ನೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ಬಿಟ್ಟು ತುಂಬಾನೇ ಒಂದು ಸ್ವಲ್ಪ ಫೀಲಿಂಗಲ್ಲಿ ಮಾತಾಡ್ತಾ ಇರ್ತಾರೆ. ಹಿಂಗೆ ಹೋದ್ರೆ ನಮಗೆ ಊಟ ತಿನ್ನೋ ಕೂಡ ಕಾಸಿರಲ್ಲ ಅಂತಲೂ ಹೇಳಿರ್ತಾರೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಜಿಮಿನ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಸೊ ಅದಕ್ಕೊಂದು ಅವ್ರ ತಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಹಿಂಗೆಲ್ಲ ಕಷ್ಟಪಡ್ತಾರೆ ನಮ್ಮಪ್ಪ, ಆದರೆ ನಮ್ಮ ಹತ್ರ ಯಾವುದು ಹೇಳ್ತಲ್ಲ ನೋಡು, ಸೊ ಯಾವಾಗ ನೋಡು ಸ್ಮೈಲಿಂಗ್ ಫೇಸಲ್ಲೇ ಇದ್ದಾರೆ, ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಆದರೆ ಇಷ್ಟೆಲ್ಲ ಕಷ್ಟ ಮುಚ್ಕೊಂಡೆ ನಮ್ಮ ಹತ್ರ ಮಾತಾಡ್ತಾ ಇರೋರು ಅನ್ನೋದು ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರ ತಮ್ಮ ಹತ್ರ ಮಾತಾಡ್ಕೊಂಡೆ. ಸೊ ಅದಕ್ಕೊಂದೇ ನಿದ್ದೆ ಮಾಡಿರ್ತಾರೆ ಆ ನೈಟ್ ಫುಲ್ಲು. ಇದನ್ನೆಲ್ಲ ಕೇಳ್ಬಿಟ್ಟು ಜಿಮ್ಮಿಂಗ್ಗೆ ಅವ್ರ ಪ್ಯಾಷನ್ ಮೇಲೆ ಒಂದು ಸೀರಿಯಸ್ನೆಸ್ಸೇ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಎಲ್ಲರೂ 3 hours to 4 hours ಬಂದ್ಬಿಟ್ಟು ಡ್ಯಾನ್ಸ್ ಸಿಂಗಿಂಗ್ನ ಪ್ರಾಕ್ಟೀಸ್ ಮಾಡಿದ್ರೆ ಇವ್ರು ಮಾತ್ರನೇ ಎಕ್ಸ್ಟ್ರಾ 3 hours ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರಂತೆ, ಹೆವಿಯಾಗಿ ಪ್ರಾಕ್ಟೀಸ್ ಮಾಡ್ತಾರಂತೆ. ಎಲ್ಲರೂ ಒಂದು ಸ್ಟೈಲ್ ಆಫ್ ಡ್ಯಾನ್ಸ್ ಆಡಿದ್ರೆ ಇವ್ರು ಮಾತ್ರ ಎಲ್ಲ ಸ್ಟೈಲ್ ಆಫ್ ಡ್ಯಾನ್ಸ್ಗೂ ಪ್ರಾಕ್ಟೀಸ್ ಮಾಡ್ತಾರಂತಲೂ ಹೇಳ್ಬೋದು. ಸೊ ಹಿಂಗಿರೋವಾಗಲೇ ಭೂಷಣ್ ಆರ್ಟ್ ಹೈಸ್ಕೂಲಲ್ಲಿ ಬಂದ್ಬಿಟ್ಟು ಇವ್ರಿಗೆ ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಸ್ಕೂಲಿಂದ ತೆಗಿಯೋಕ್ಕಂತ ನೋಡ್ತಾರೆ. ಆವಾಗ ಅಲ್ಲಿರೋ ಒಬ್ರು ಟೀಚರ್ ಬಂದ್ಬಿಟ್ಟು ಇಲ್ಲ ಪರವಾಗಿಲ್ಲ, ಇವ್ನು ಬಂದ್ಬಿಟ್ಟು ಓದಲಿ, ಇವ್ನು ಇಲ್ಲೇ ಇರಲಿ, ಈ ಸ್ಕೂಲಲ್ಲೇ ಓದಲಿ ಅಂತ
ಸೊ ಆ ಟೀಚರೇ ಇವ್ರಿಗೆ ಫೀಸ್ ಕಟ್ಟಿದಾರೆ ಅಂತಲೂ ಹೇಳ್ಬೋದು. ಆ ಟೀಚರ್ ಜಿಮಿನ್ಗೆ ನೀನು ಇಲ್ಲೇ ಇದ್ರೆ ನಿನ್ನ ಟ್ಯಾಲೆಂಟ್ ಎಲ್ಲ ವೇಸ್ಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನೀನು ಬಿಗಿಟ್ ಎಂಟರ್ಟೈನ್ಮೆಂಟ್ಗೆ ಹೋಗು ಅಂತ ಕೂಡ ಹೇಳಿರ್ತಾರೆ. ಸೊ ಅವರು ಬಿಗಿಟ್ ಎಂಟರ್ಟೈನ್ಮೆಂಟಲ್ಲಿ BTS ಗ್ರೂಪಲ್ಲಿ ಲಾಸ್ಟ್ ಮೆಂಬರ್ ಆಗಿ ಸೇರಿರ್ತಾರೆ. ಸೊ ಇವಾಗ BTS ಗ್ರೂಪಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಟ್ಯಾಲೆಂಟೆಡ್ ಪರ್ಸನ್ ಆಗಿರೋದ್ರಿಂದ ಇವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡ್ತಾ ಇಲ್ವೇ, ನಾನು ಅವ್ರಿಗಿಂತ ಸ್ವಲ್ಪ ಚೆನ್ನಾಗಿ ಆಡ್ತಾ ಇಲ್ವೇ ಅನ್ನೋ ಒಂದು ಅವ್ರಿಗೆ ಒಂದು ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಹಿಂಗೆಲ್ಲ ಇರೋವಾಗ ತುಂಬ ಲೋ ಆಗಿರ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಕ್ವಿಟ್ ಕೂಡ ಮಾಡೋಣ ಅಂತ ಕೂಡ ಯೋಚನೆ ಮಾಡಿರ್ತಾರೆ. ಸೊ ಅವಾಗ ಜಿಮಿನ್ಗೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಜುಂಕುಕ್. ಸೊ ಜುಂಕುಕ್ ಬಂದ್ಬಿಟ್ಟು ಅವ್ರ ಜೊತೆ ಅವ್ರು ಯಾವಾಗೆಲ್ಲ ಸ್ಯಾಡ್ ಆಗಿರುವಾಗೆಲ್ಲ ಅವ್ರನ್ನ ಕರ್ಕೊಂಡು ಒಂದು ವಾಕ್ ಹೋಗ್ತಾರೆ. ವಾಕ್ ಹೋಗುವಾಗ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಸ್ಕೊಂಡು ನಿನ್ನ ಕೈಲಿ ಆಗುತ್ತೆ ನೀನು ಮಾಡು ಅಂತ ಹೇಳ್ಬಿಟ್ಟು ತುಂಬಾ ಮೋಟಿವೇಟ್ ಮಾಡ್ತಾರೆ ಅಂತಲೂ ಹೇಳ್ಬೋದು. ಸೊ ಹಿಂಗಿರೋವಾಗ ಜಿಮಿನ್ ಬಂದ್ಬಿಟ್ಟು ನನಗೆ ಯಾಕೆ ಡ್ಯಾನ್ಸ್ ಆಡೋಕ್ಕೆ ಕರೆಕ್ಟಾಗಿ ಆಗ್ತಾಯಿಲ್ಲ, ಸೊ ಇವ್ರ ಮಟ್ಟಿಗೆ ನನ್ನ ಕೈಲಿ ಯಾಕೆ ಡ್ಯಾನ್ಸ್ ಆಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋವಾಗಲೇ ಗೊತ್ತಾಗುತ್ತೆ. ಇವ್ರು ಬಂದ್ಬಿಟ್ಟು ಸ್ವಲ್ಪ ಚಬ್ಬಿಯಾಗಿರೋದ್ರಿಂದ ಇವ್ರ ಕೈಲಿ ಕರೆಕ್ಟಾಗಿ ಡ್ಯಾನ್ಸ್ ಆಡೋಕ್ಕಾಗ್ತಾರ, ಮೂವ್ಮೆಂಟ್ಸ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಒಂದು ಡಯಟಲ್ಲಿ ಇದ್ದಿದ್ದಾರೆ. ಒನ್ ಡೇಗೆ 1 ಮೀಲ್ ಅನ್ನೋ ಥರ. ಸೊ ಹಿಂಗಿರೋವಾಗ ತುಂಬ ಡಯಟಲ್ಲಿ ಇದ್ದಿದ್ದರಿಂದ ಅವಾಗ ಪ್ರಾಕ್ಟೀಸ್ ಮಾಡೋವಾಗ ತಲೆ ಸುತ್ತ ಬಿದ್ದೋಗಿರೋ ಅಂತಲೂ ಹೇಳ್ಬೋದು. ಇವಾಗ BTS ಗ್ರೂಪಲ್ಲಿ ಲಾಸ್ಟ್ ಮೆಂಬರ್ ಆಗಿ ಸೇರಿದ್ರು ಅಂತಂದಲ್ಲ, ಈ ಪ್ಲೇಸ್ ಬಂದ್ಬಿಟ್ಟು ಸ್ಟೇಬಲ್ ಆಗಿರಲ್ಲ ಇವ್ರಿಗೆ. ಒಂದ್ಸಲಿ ಇವ್ರಿಗೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿರುತ್ತೆ, ಸೊ ಅವಾಗ ಇವ್ರನ್ನ ಆಚೆ ತೆಗೆದ್ಬಿಟ್ಟಿರ್ತಾರೆ. ಇನ್ನೊಂದ್ಸಲಿ ಇವ್ರು ಬಂದ್ಬಿಟ್ಟು ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ ತಿರ್ಗಾ ಒಳಗಡೆ ಹಾಕೊಂತಾರೆ. ಸೊ ಹಿಂಗೆ ಹೋಗ್ತಾರವಾಗ ಇವ್ರಿಗೆ ತುಂಬಾನೇ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ನಾನು ಹಿಂಗೋರ ಈ ಪ್ಲೇಸ್ನ ಕರೆಕ್ಟಾಗಿ ನಾನು ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಹಾರ್ಡ್ ವರ್ಕ್ ಮಾಡೋವಾಗ ಒಂದ್ಸಲಿ ಬಾತ್ರೂಮಲ್ಲಿ ಸೊ ಅವ್ರು ಬಂದು ಬಾತ್ ಮಾಡಕ್ಕೆ ಹೋಗಿದ್ರೆ ಅವಾಗ ಬಿದ್ದು ಕಣ್ಣಲ್ಲಿ ಸ್ಟಿಚಸ್ ಹಾಕಿದ್ದಾರೆ, 8 ಸ್ಟಿಚಸ್ ಹಾಕಿದ್ದಾರೆ. ಸೊ ಆ ಸ್ಟಿಚಸ್ ಹಾಕಿ ಅದಾದಮೇಲೆ ಸ್ವಲ್ಪ ಜನ ಬಂದು ಥಿಂಕ್ ಮಾಡಿದ್ರು ಅಷ್ಟೇ ಜಿಮಿನ್ ಬಂದ್ಬಿಟ್ಟು ಆಡಲ್ಲ ಅಂತಾನೆ ಎಲ್ಲರೂ ಅನ್ಕೊಂತಾರೆ. ಬಟ್ ಆದರೆ ಜಿಮಿನ್ ಹತ್ರ ಅನ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಒಂದೊಂದ್ಸಲಿನೂ ಅವ್ರು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಆಗಲಿ ಪ್ರಾಕ್ಟೀಸ್ ಆಗಲಿ ಹೆವಿಯಾಗಿ ಮಾಡ್ತಾರೆ. ಈ ಪ್ರಾಕ್ಟೀಸ್ ಹೆಂಗೆ ಮಾಡ್ತಾರೆ ಅಂದರೆ ಇವರು ಒಂದ್ಸಲಿ ಟೋನ್ ಜೀನ್ಸಲ್ಲಿ ಇರೋವಾಗೆಲ್ಲ ಆ ರೆಡ್ ಮಾರ್ಕ್ ಎಲ್ಲ ಇರುತ್ತಂತೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟಿನೇ ಪ್ರಾಕ್ಟೀಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಎದ್ದು ಎಲ್ಲರೂ ಬಂದ್ಬಿಟ್ಟು ಬ್ರಷ್ ಮಾಡ್ತಾರೆ, ಬಟ್ ಆದರೆ ಇವ್ರು ಮಾತ್ರನೇ ಐ ಎಕ್ಸಸೈಸ್ ಮಾಡ್ತಾರಂತೆ. ಆ ಸ್ಟಿಚಸ್ ಹಾಕಿರ್ತಾರಲ್ಲ, ಆ ಸ್ಟಿಚಸ್ ಸ್ವಲ್ಪ ಚೆನ್ನಾಗಿ ಎಕ್ಸಸೈಸ್ ಆಗಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಆ ಎಕ್ಸಸೈಸ್ ಮಾಡ್ಕೊಂಡು ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಇಷ್ಟು ಕಷ್ಟಪಟ್ಟಿನೇ ಜಿಮಿನ್ ಬಂದ್ಬಿಟ್ಟು ಅವರು ಪ್ಲೇಸ್ನ ಸ್ಟೇಬಲ್ ಆಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ 2010ನಲ್ಲಿ BTS ಗ್ರೂಪ್ನ ಫಾರ್ಮ್ ಮಾಡ್ತಾರೆ. 2013ನಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡ್ತಾರೆ, ಟೂ ಕೂಲ್ ಫೋರ್ ಸ್ಕೂಲ್ ಅಂತ ಹೇಳ್ಬಿಟ್ಟು. ಆ ಸಾಂಗ್ ಭಯಂಕರ ರೀಚ್ ಆಗುತ್ತೆ, ಎಲ್ಲ ಕಡೆನೂ ರೀಚ್ ಆಗುತ್ತೆ. ಆವಾಗಲೇ BTS ಗ್ರೂಪ್ ಯಾರು ಅಂತ ಕೂಡ ಗೊತ್ತಾಗುತ್ತೆ ಅಂತಲೂ ಹೇಳ್ಬೋದು. ಸೊ ಹಿಂಗೆಲ್ಲ ಇರೋವಾಗ ತುಂಬ ಫೇಮ್ ಆಗಲಿ ಕಾಸಾಗಲಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ದುಡಿತಾನೆ ಇರ್ತಾರೆ. ಆವಾಗ ಅವ್ರ ಅಪ್ಪ ಬಂದ್ಬಿಟ್ಟು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಗೊತ್ತಾ, ಆ ಅಂಗಡಿ ದೊಡ್ಡದಾಗುತ್ತೆ, ಆವಾಗ ರೆಸ್ಟೋರೆಂಟ್ ಆಗುತ್ತೆ. ಆ ರೆಸ್ಟೋರೆಂಟಲ್ಲಿ ಜಿಮಿನ್ ಫೋಟೋಸ್ ಆಗಲಿ ಮತ್ತು BTS ಗ್ರೂಪ್ಸಲ್ಲಿರೋ ಫೋಟೋಸ್ ಎಲ್ಲ ಬಂದ್ಬಿಟ್ಟು ಆ ಹೋಟೆಲಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಜಿಮಿನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದಿದೆ, ಅದೇನು ಅಂತ ಕೇಳಿದ್ರೆ ಇವರು ಅಲೆದ್ನ ಮರೆಯಲ್ಲ ಅಂತೆ. ಸೊ ಒಬ್ರು ಟೀಚರ್ ಇದ್ರು ಅಂತ ಹೇಳಿದ್ರೆ ಗೊತ್ತಾ, ಆ ಟೀಚರ್ ಬಂದ್ಬಿಟ್ಟು BTS ಗ್ರೂಪ್ಗೆ ಹೋಗು ಮತ್ತು ನೀನು ಬಂದ್ಬಿಟ್ಟು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದರೆ ಕೂಡ ಪರವಾಗಿಲ್ಲ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಭೂಷಣ್ ಆರ್ಟ್ ಹೈಸ್ಕೂಲಲ್ಲಿ ಇರೋವಾಗ ಕಟ್ಟಿದ್ರು ಗೊತ್ತಾ. ಆ ಟೀಚರ್ಗೆ ಇವ್ರು ಒಂದೊಂದ್ಸಲಿ ಆಲ್ಬಮ್ ರಿಲೀಸ್ ಮಾಡೋವಾಗ ಅವ್ರಿಗೆ ಒಂದು ಇನ್ವೈಟ್ ಥರ ಕೊಡ್ತಾರಂತೆ. ಸೊ ಅದೇ ಥರ ಭೂಷಣ್ ಆರ್ಟ್ ಹೈಸ್ಕೂಲ್ಗೆ ತುಂಬಾ ಕಾಸು ಡೊನೇಟ್ ಮಾಡಿದ್ರು ಅಂತಲೂ ಹೇಳ್ಬೋದು. ಇವಾಗ ತುಂಬ ಓದೋಕ್ಕಾಗದಿರೋರು ಮತ್ತು ಯೂನಿಫಾರ್ಮ್ಗೆ ಇದಕ್ಕೆಲ್ಲದಕ್ಕೂ ಬಂದ್ಬಿಟ್ಟು ಅವ್ರು ಡೊನೇಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಜಿಮಿನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದಿದೆ, ಅದೇನು ಅಂತ ಕೇಳಿದ್ರೆ ಪ್ರಾಣಿಯ ಹತ್ರ ಮಾತಾಡೋದು ತುಂಬಾನೇ ಇಷ್ಟ ಅಂತೆ. ಕ್ಯಾಟ್ಸ್ ಆಗಲಿ ಡಾಗ್ಸ್ ಆಗಲಿ ಅದೇನು ಮಾತಾಡುತ್ತೆ ಅನ್ನೋದು ಬಂದ್ಬಿಟ್ಟು ಇವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಯಾವಾಗಲೂ ಇವ್ರು ಬಂದ್ಬಿಟ್ಟು ಕ್ಯಾಟ್ ಡಾಗ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅಂತಲೂ ಹೇಳ್ಬೋದು. ಸೊ ಹಿಂಗೆಲ್ಲ ಇರೋವಾಗ ಜಿಮಿನ್ ಹತ್ರ ಇಂದ BTS ಗ್ರೂಪಲ್ಲಿರೋ 6 ಮೆಂಬರ್ ಒಂದು ಕಲ್ತ್ಕೊಂಡಿರ್ತಾರೆ. ಅದೇನು ಅಂತ ಕೇಳಿದ್ರೆ ಲವ್ ಯುವರ್ ಸೆಲ್ಫ್. ಸೊ ಇವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದಾನೆ ತುಂಬ ಹೊತ್ತು ಒಂದೊಂದ್ಸಲಿ ಅಚೀವ್ ಮಾಡಬೇಕಂದ್ರೆ ಕೂಡ ತುಂಬ ಲೋ ಆಗಿದ್ರು ಅಂತಲೂ ಹೇಳ್ಬೋದಲ್ಲ. ಅದು ಅವ್ರ ಫ್ಯಾನ್ಸ್ ಕೂಡ ಹೇಳ್ತಾರೆ, ನೀವು ಬಂದ್ಬಿಟ್ಟು ಚೆನ್ನಾಗಿಲ್ಲ, ನಾನು ಬ್ಲ್ಯಾಕ್ ಆಗಿದ್ದೀನಿ, ನಾನು ಬಂದ್ಬಿಟ್ಟು ತುಂಬ ಸಣ್ಣಕ್ಕಿದ್ದೀನಿ, ನಾನು ಗುಂಡಕ್ಕಿದ್ದೀನಿ ಅನ್ನೋದನ್ನೆಲ್ಲ ಬಿಟ್ಟು ಸೊ ನೀವು ನಿಮ್ಮನ್ನ ಲವ್ ಮಾಡಿ, ನೀವು ನಿಮ್ಮನ್ನ ಮೋಟಿವೇಟ್ ಮಾಡಿ ಅಂತೇಳ್ಬಿಟ್ಟು ಅವ್ರ ಫ್ಯಾನ್ಸ್ಗೆ ಒಂದೊಂದ್ಸಲಿನೂ ಇಂಟರ್ವ್ಯೂಸಲ್ಲಾಗಲಿ ಸೊ ಅವ್ರು ಒಂದು ಸಾಂಗ್ ಕೂಡ ಬಿಟ್ಟಿದ್ದಾರೆ, ಲವ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಕೂಡ ಬಿಟ್ಟಿರ್ತಾರೆ. ಆ ಸಾಂಗ್ ಕೂಡ ಸಖತ್ತಾಗಿ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್ ಆಲ್ಮೋಸ್ಟ್ ನಾನು ಜಿಮಿನ್ ಅವರ ಲೈಫ್ ಸ್ಟೋರಿ ಬಗ್ಗೆ ಆಗಲಿ ಸೊ ಅವ್ರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಆಗಲಿ ನಾನು ಆಲ್ಮೋಸ್ಟ್ ಎಲ್ಲಾನು ಹೇಳಿದ್ದೀನಿ. ಇದರಲ್ಲಿ ನಾನು ಯಾವುದನ್ನೋ ಬಿಟ್ಬಿಟ್ಟಿದ್ರೆ ಸೊ ಐ ಆಮ್ ವೆರಿ ಸಾರಿ ಫಾರ್ ದಟ್. ಸೊ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮುಂಚೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮ್ಗೆ ಬಂದು ಸೇರುತ್ತೆ. ಸೊ ಸೈನಿಂಗ್ ಆಫ್ ಯು ಬೈ ಮಿಸ್ಟರ್ ಮೂವಿ.